ನಾವು ಒಂದೇ ಕ್ವಶನ್ ಕೇಳ್ತೀನಿ. ನಮ್ಮ ಹುಡುಗಿ ದೊಡ್ಡದ ಸರ್ ಬಂದಾರ, ನಮ್ಮ ಹುಡುಗಿಗೆ ಲೈನ್ಮೇನೇ ಇಲ್ಲ ಸರ್. ಅದು ಹುಡುಗಿ ನನಗೆ ಅದ ಸಿಲಿಂಡ್ಕೇರ ಕಪ್ಪಲ್ಗೆ ಅದ, ಅದಕ್ಕೆ ಲೈನ್ಮೇನ್ ಅದ. ನಮ್ಮ ಹುಡುಗಿಗೆ ಲೈನ್ಮೇನ್ ಇಲ್ಲ. ನಾವು ಯಾವ ಒಂದು ಫೀಸ್ ಹೋಯ್ತು ಅಂದ್ರೆ 400-500 ರೂಪಾಯಿ ಖರ್ಚು ಮಾಡಿ ನಾವು ಹಾಕೊಳತ್ತಿದ್ದೆವು. 10 ಸಲ ಕಂಪ್ಲೇಂಟ್ ಮಾಡಿ ನಮ್ಮಲ್ಲಿ ರಿಕಾರ್ಡ್ ಅದ, ರಿಕಾರ್ಡಿಂಗ್ ತೋರಿಸ್ತೀನಿ. ರೇಷನ್ ಕಾರ್ಡ್ ನೀವು ಸೇರ್ಪಡೆ ಮಾಡ್ಕೊರಿ ಅಂತಾರ. ನಮ್ಮ ತಾಯಿ ರೇಷನ್ ಮೇಲೆ ಮಾಡ್ಕೊಂಡು ನನ್ನ ಹೆಂಡತಿ ರೊಕ್ಕ ಬರ್ತಾವೆ. ಹೊಸ ಕಾರ್ಡ್ ಬಿಡ್ಲಕ್ಕಿಲ್ಲ ಅವ್ರು. ಹೊಸ ರೇಷನ್ ಕೊಡ್ರಿ, ನನ್ನ ಹೆಂಡತಿ ಗೃಹಲಕ್ಷ್ಮಿ ಬೇಕು, ನನ್ನ ಹೆಂಡತಿ ಗೃಹಲಕ್ಷ್ಮಿ ಬೇಕು. ನಾವು ಅಪ್ಲಿಕೇಶನ್ ಹಾಕಿದ್ವಿ ರೇಷನ್ ಕಾರ್ಡ್, ರೇಷನ್ ಕಾರ್ಡ್ ಕೊಡ್ತಾ ಇಲ್ಲ. ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಹುಮ್ನಾಬಾದ್ ವತಿಯಿಂದ ಗ್ಯಾರಂಟಿ ಯೋಜನೆಗಳ ಅರಿವು ಕಾರ್ಯಕ್ರಮ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಬಸ್ ನಿಲ್ದಾಣ ಹಾಗೂ ತಾಲೂಕಿನ ಹುಡಗಿ ಹಾಗೂ ದುಮ್ಮನಸೂರ್ ಗ್ರಾಮಗಳಲ್ಲಿ ಗ್ಯಾರಂಟಿ ಯೋಜನೆಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಬಸ್ ನಿಲ್ದಾಣದಲ್ಲಿ ಮಹಿಳೆಯರಿಗೆ ಭೇಟಿಯಾಗಿ ಶಕ್ತಿ ಯೋಜನೆ ಕುರಿತು ಮಾತನಾಡಿದರು ಹಾಗೂ ಬಸ್ ನಿಲ್ದಾಣದ ಶೌಚಾಲಯ ಪರಿಶೀಲಿಸಿ ಸ್ವಚ್ಛವಾಗಿಡಲು ತಾಕೀತು ಮಾಡಿದರು. ನಂತರ ಹುಡಗಿ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದ ಜನರ ಸಮಸ್ಯೆಗಳನ್ನು ಸ್ಥಳದಲ್ಲಿ ಅಧಿಕಾರಿಗಳ ಗಮನಕ್ಕೆ ತಂದು ಬಗೆಹರಿಸಲು ಸೂಚಿಸಿದರು. ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಅಫ್ಸರ್ ಮಿಯಾ, ಕಾರ್ಯನಿರ್ವಾಹಕ ಅಧಿಕಾರಿ ದೀಪಿಕಾ ನಾಯ್ಕರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಶಿವಪ್ರಕಾಶ್ ಹಿರೇಮಠ್, ಸಹಾಯಕ ಅಭಿಯಂತರರು ರಮೇಶ್ ಕುಮಾರ್, ಡಿಪೋ ಮ್ಯಾನೇಜರ್ ಗುರುಬಸಮ್ಮ, ಗ್ಯಾರಂಟಿ ಯೋಜನೆ ಸದಸ್ಯ ರಂಜಿತ್ ಮಾನಕರೆ, ಆಹಾರ ಅಧಿಕಾರಿಗಳು ಬಿಂದು, ಆಹಾರ ನಿರೀಕ್ಷಕರು ಶೇಖರ್, ಗ್ಯಾರಂಟಿ ಯೋಜನೆ ಸದಸ್ಯ ಅಶ್ವಿನಿ, ಕಂಠಪ್ಪ ದಾನ ಸೇರಿದಂತೆ ಹುಡುಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಏನಪ್ಪ ಉದ್ದೇಶ ಏನು ಅಂತಂದ್ರೆ, ನಿಮಗೆಲ್ಲ ಗೊತ್ತಿದ್ದಂಗೆ ಪಂಚ ಗ್ಯಾರಂಟಿಗಳ ಯೋಜನೆಗಳವ ನಮ್ಮ ಹತ್ರ. ಏನೇನೋ ಪಂಚ ಗ್ಯಾರಂಟಿ ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ ಈಗಾಗಲೇ. ಗೃಹ ಜ್ಯೋತಿ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಅಥವಾ ಅನ್ನಭಾಗ್ಯ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು. ಇವು 5 ಯೋಜನೆಗಳ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಬಂದೀವಿ. ಈಗಾಗಲೇ ಎಲ್ಲ ಇವ್ರಿಗೆ ನಿಮಗೆಲ್ಲರಿಗೂ ಮಾಹಿತಿ ಅದ. ಆದರೂ ಕೂಡ ಇನ್ನೂ ಸ್ವಲ್ಪ ಜನ ಗೃಹಲಕ್ಷ್ಮಿ ಯೋಜನೆ ರೀಚ್ ಆಗಿರ್ಲಿಕ್ಕಿಲ್ಲ. ಅಂಥವ್ರು ಯಾರ್ಯಾರು ಉಳ್ಕೊಂಡು ಬಿಟ್ಟಿದ್ದೀರಿ ಅಂಥವ್ರಿಗೆ ಐಡೆಂಟಿಫೈ ಮಾಡಲಿಕ್ಕೆ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ ನಾವು ಇವತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವತಂತ್ರ ಒಂದು ಸಂವಿಧಾನ ಬರೆದಿದ ಮೇಲೆ ನಮಗೆ ಇನ್ನೂ ಹೊರಗೆ ಭಾಳಷ್ಟು ಪ್ರತಿಯೊಂದು ಕ್ಷೇತ್ರದಲ್ಲಿ ಹೆಣ್ಮಕ್ಳು ಇದ್ರೆ, ಬಟ್ ಹಳ್ಳಿಯಲ್ಲಿ ಇರ್ತಕ್ಕಂಥ ಸ್ವಲ್ಪ ಜನ ಹೊರ ಬರ್ಲಿಕ್ಕೆ ಅವಕ್ಕೆ ಹೊರ ಬರ್ಬೇಕಂತ ಒಂದು ಆಸೆ ಇರ್ತದೆ. ಹೊರ ಬರ್ಬೇಕಂತ ಆಸೆ ಇದ್ರೆ ಅವ್ರಲ್ಲಿ ದುಡ್ಡಿಂದ ಏನಾದ್ರು ಪ್ರಾಬ್ಲಮ್ ಇರ್ಬೋದು ಅಂತ ಅದನ್ನ ನಮ್ದು ಒಂದು ಸರ್ಕಾರ, ಒಂದು ಪಕ್ಷ ಒಂದು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಹೆಣ್ಮಕ್ಳಿಗೆ ಸವಲತ್ತು ಮಾಡಿದ್ರೆ ಹೆಣ್ಮಕ್ಳು ಒಂದು ಮನೆ ನಡೆಸ್ಲಿಕ್ಕೆ ಒಂದು ಅರ್ಹತೆ ಇರ್ತದ, ಆಕೆ ಒಂದು ಭಾಳ ಸ್ಟ್ರಾಂಗ್ ಇರ್ತಾಳ ಅಂತ ನಮ್ಗೆ ಒಂದು 200 ರೂಪಾಯಿ 2,000 ಬರ್ತಾ ಇದೆ ಗೃಹಲಕ್ಷ್ಮಿ ದುಡ್ಡು. ಅದೇ ರೀತಿ ಶಕ್ತಿ ಯೋಜನೆ ಮನೆಗೆ ಕುಂತು ಅವ್ರು ಹೊರಗೆ ಹೋಗ್ಬೇಕಾದ್ರೂ ಅವ್ರು ಬಸ್ಸಿಂದ ಒಂದು ಇದು ಉಳಿಲಿ, ದುಡ್ಡು ಉಳಿಲಿ. ಒಂದು ನಮ್ದೇನು ಕಮಿಟಿ ಇದೆ. ಈ ಕಮಿಟಿ ಯಾವ ಉದ್ದೇಶಕ್ಕಾಗಿ ನಿಮ್ಮ ಊರಿಗೆ ಬಂದಿದೆ ಅಂತಂದರೆ, ಅಧ್ಯಕ್ಷರ ಒಂದು ಸಲಹೆ ಮೇರೆಗೆ, ಅಧ್ಯಕ್ಷರ ಒಂದು ಸೂಚನೆ, ಪ್ರತಿಯೊಂದು ಊರಿಗೆ ಪ್ರತಿಯೊಂದು ಹಳ್ಳಿಗೆ ನಾವು ಹೋಗಿ ಯಾರ್ಯಾರು ನಮ್ಮ ಪಂಚ ಗ್ಯಾರಂಟಿಗಳು ಇದ್ದಾವೆ, ಗೃಹಲಕ್ಷ್ಮಿ ಇರ್ಬೋದು, 2,000 ರೂಪಾಯಿ ಬರ್ತದಲ್ರಿ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ನಮ್ಮ ಯುವ ನಿಧಿ, ಯಾರು ಡಿಪ್ಲೊಮಾ ಹಾಗೂ ಡಿಗ್ರಿ ಹೋಲ್ಡರ್ಸ್ ಹೀಗೆ ತಾನೇ ಮುಗಿಸಿರ್ತಾರೆ ಅವರಿಗೆ ಒಂದು ಯುವ ನಿಧಿ ಮುಟ್ತಾ ಇಲ್ಲ, ಏನು ಮುಟ್ತಾ ಇದೆಯಾ ಇಲ್ಲ, ಏನು ತೊಂದರೆ ಇದೆ, ಅವೆಲ್ಲ ಯೋಜನೆಗಳು ನಾವೆಲ್ಲ ಹೇಳ್ಬೇಕಂತ ಪ್ರತಿಯೊಂದು ಊರಿಗೆ ಬರ್ತಾ ಇದ್ದೀವಿ. ಯಾಕಂದರೆ ನಮ್ಮೆಲ್ಲ ಪಂಚ್ ಗ್ಯಾರಂಟಿ ಸ್ಕೀಮು ಯಾರ್ಯಾರಿಗೆ ಸರಿಯಾಗಿ ಮುಟ್ತಾ ಇದ್ದಾವ ಇಲ್ಲ ಕೇಳಬೇಕು. ಯಾಕಂದ್ರೆ ಅವ್ರ ಪಾಪ ಅಲ್ಲಿಂದ ಇಲ್ಲಿಂದ ದುಡ್ಡು ಖರ್ಚು ಮಾಡಿ ಎಲ್ಲ ನಮ್ಮ ತಾಲೂಕಾ ಹೆಡ್ ಕ್ವಾರ್ಟರ್ಗೆ ಬರಬೇಡ್ದು, ನಾವೇ ಹೋಗಲ್ಲಿ ಪ್ರಾಬ್ಲಮ್ ಮಾಡೋಣ ಅಂಥೇಳಿ. ಯಾಕಂದ್ರೆ ನಾವು ಅಲ್ಲೇ ಮೀಟಿಂಗು ನಮ್ಮ ಫಾರ್ಮಾಲಿಟೀಸ್ ಎಲ್ಲ ಮಾಡ್ಕೋತಿದ್ದೇವೆ. ಈಗ ಒಂದು 8-9 ತಿಂಗಳಿಂದ ಎಲ್ಲ ನಾವು ಏನು ರೀಚ್ ಆಗಬೇಕಾಗಿದ್ದೆವು. ನಮ್ಮ ನೇತಾ ಶ್ರೀಮಾನ್ ರಾಜಶೇಖರ್ ಪಾಟೀಲ್ ಆದೇಶ ಮೇರೆಗೆ ತಾವು ಎಲ್ಲ ಇಲ್ಲಿ ಫ್ಯಾನ್ ತೆಳಗ AC ತೆಳಗ ಕೂತು ಮಾಡಿದ್ರೆ ಜನರ ಸಮಸ್ಯೆ ಇದು ಆಗಲ್ಲ. ಫೀಲ್ಡ್ದಾಗ ಹೋಗ್ರಿ, ಅಲ್ಲಿ ಏನೇನು ಸಮಸ್ಯೆ ಅದ ಅಲ್ಲೇ ಬರ್ಕೊಂಡು ಬರ್ರಿ, ತಾವು ಎಲ್ಲ ಆಫೀಸರ್ಗೆ ಕರ್ಕೊಂಡು ಹೋಗ್ರಿ, ಅಲ್ಲೇ ಕೇಳ್ರಿ ಅಂತ ಹೇಳಿದ ಬಾದ ನಾವೆಲ್ಲ ನಮ್ಮ ಆಫೀಸರ್ಸು ನಾವೆಲ್ಲರೂ ಕೂಡಿ ನಾವು ಇಲ್ಲಿ ಗ್ರಾಮ ಪಂಚಾಯತ್ ಹುಡುಗಿಲಿಂದ ಇವತ್ತು ಸ್ಟಾರ್ಟ್ ಮಾಡಿದ್ದೇವೆ. ಇವತ್ತು ಹುಡುಗಿ ಮತ್ತು ದುಮ್ಮನ್ಸೂರು ಇಟ್ಕೊಂಡಿದ್ದೇವೆ. ಬೆಳಗ್ಗೆ ಬಸ್ ಸ್ಟ್ಯಾಂಡ್ದೆಲ್ಲ ವಿಸಿಟ್ ಮಾಡಿದ್ದೇವೆ, ಅಲ್ಲೇನೇನು ಪ್ರಾಬ್ಲಮ್ ಇತ್ತು ಎಲ್ಲ ಕೇಳಿದ್ದೇವೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಭೀ ಎಲ್ಲ ಇದು ಮಾಡಿದ್ದೇವೆ. ಮತ್ತು
ನಾವೀಗ ನಮ್ಮೆಲ್ಲ ಈಗ ಇದು ಯೋಜನಾ ಕಮಿಟಿ ಮೀಟಿಂಗ್ನೂ ಈಗ ಮುಂದೆ ಕರೀತಾ ಇದ್ದೇವೆ. ಮತ್ತು ಇಲ್ಲಿ ನಾವೆಲ್ಲ ಏನೇನು ಪ್ರಾಬ್ಲಮ್ ಕೇಳ್ಕೊಂಡು ಬಂದಿದ್ದೇವೆ ಎಲ್ಲ ಸಾಲ್ವ್ ಮಾಡ್ಲಿಕ್ಕೆ ಅವರಿಗೆಲ್ಲ ನಮ್ಮ ಜೊತೆಗೆ ಇದ್ದಿಂದ ಆಫೀಸರ್ಗಳಿಗೆಲ್ಲ ಡೈರೆಕ್ಷನ್ ಕೊಟ್ಟು ಜನರದು ಏನೇನು ಪ್ರಾಬ್ಲಮ್ ಇವೆ, ಏನೇನು ಪ್ರಾಬ್ಲಮ್ ಆಗಬೇಕು, ನಾವೆಲ್ಲ ಅದಕ್ಕೆ ಸರಿಪಡಿಸ್ಬೇಕಂಥೇಳಿ ನಾವು ಇದು ಹಾಕ್ಕೊಂಡಿದ್ದೆವು. ಈಗಾಗಲೇ ನಮ್ಮ ಗೃಹಲಕ್ಷ್ಮಿ 95% ನಾವು ರೀಚ್ ಆಗಿದ್ದೆವು. ಮತ್ತು ಅನ್ನಭಾಗ್ಯ 96% ರೀಚ್ ಆಗಿದ್ದೀವಿ. ಮತ್ತು ನಮ್ಮ KV ಅಂತೂ ನಾವು 100% 98% ರೀಚ್ ಆಗಿದ್ದೆವು. ಹೊಸದಾಗ ಮತ್ತು ಯಾರ್ಯಾರು ಏನಾರ ಕನೆಕ್ಷನ್ ತೊಗೊಂಡು ಮತ್ತು ಏನಾರ ರಿಜಿಸ್ಟ್ರೇಷನ್ ಮಾಡಿಸ್ತಾರ ಅದಕ್ಕೂ ಕನ್ಸಿಡರ್ ಮಾಡಿ ನಮ್ಮ ಡಿಪಾರ್ಟ್ಮೆಂಟ್ದವರು ಅದನ್ನು ಸರಿಪಡಿಸಿ ಅವ್ರಿಗೆ ಏನು ಸೌಲಭ್ಯ ಕೊಡಬೇಕು ಕೊಡ್ತಾರೆ. ಈಗ ಮತ್ತೊಂದು ನಮ್ಮಲ್ಲಿ ಇಲ್ಲಿ ಒಂದು ಕ್ವಶನ್ ಕೇಳಿದ್ರು, ನಮ್ಮ ರೆಂಟ್ದವ್ರಿಗೆ ಹ್ಯಾಂಗಂದ್ರೆ ಒಂದು ಸರ್ಕ್ಯುಲರ್ ಬಂದಿದೆ, ರೆಂಟ್ದವ್ರನ್ನೂ ಅಪ್ಲಿಕೇಬಲ್ ಆಗ್ತಾರೆ, ಅವ್ರು ಅಪ್ಲೈ ಮಾಡಿದ್ರೆ ಅದ್ರಿಗೆ ಕಾನೂನು ಪ್ರಕಾರ ಮಾಡಿದ್ರೆ ಅದಕ್ಕೂ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಈಗಾಗಲೇ ನಮ್ಮ AEE ಜಸ್ಕಾಮ್ ಹೇಳಿದ್ದಾರೆ. ಮತ್ತು ಈ ಯೋಜನೆ ಅದರಲ್ಲಿ ಭೀ ನಾವು ಹಿಂದಿಲ್ಲ, ಎಲ್ಲ ಹೆಣ್ಮಕ್ಳು ಓಡಾಡ್ತಾ ಇದ್ದಾರೆ, ಯಾರಿಗೇನು ಪ್ರಾಬ್ಲಮ್ ಇಲ್ಲ. ಈಗ ನಾವು ನಮ್ಮ ಜೊತೆಗೆ DM ಅವ್ರೂ ಬಂದಾರ, ನಾವು ಎಲ್ಲ ಕಂಡಕ್ಟರ್ ಡ್ರೈವರಿಗೆ ಮಾತಾಡಿದ್ದೀವಿ. ಎಲ್ಲ ನಮ್ಮ ತಾಯಂದರು ಎಲ್ಲ ಎಲ್ಲೆಲ್ಲಿ ಯಾವ ದೇವ್ರಿಗೆ ಅಲ್ಲಿ ಲಗ್ನಕ್ಕೆ ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಕೊಡ್ತಾ ಇದ್ದೇವೆ. KSRTCಗೆ ದುಡ್ಡು ಹೋಗ್ತಾ ಇದ್ದಾವೆ. ನಿಮ್ಮ ಜನರಿಗೆ ರಾಷನ್ ಕಾರ್ಡ್ ಏನಿದೆ, ರಾಷನ್ 5 kg ರಾಷನ್ ಕೊಟ್ಟು 5 kgದೇನು ದುಡ್ಡು ಕೊಡಬೇಕು ಅದು ಅವ್ರಿಗೆ ಅಕೌಂಟಿಗೆ ಹಾಕ್ತಾ ಇದ್ದೇವೆ. 1 ತಿಂಗಳು 2 ತಿಂಗಳು ಏನಾಯ್ತದ ಅದು ಎಲ್ಲರಿಗೆ ಹಾಕ್ತಾ ಇದ್ದೇವೆ. ಅದ್ರಾಗ ಏನೂ ಪ್ರಾಬ್ಲಮ್ ಇಲ್ಲ. ನಾವು ನಿಧಿ ಏನು ನಮ್ಮದೇನು ಇದು ಏನು ಕಮ್ಮಿ ಇದರಲ್ಲಿ ಇದೆ, ಇದು ಪರ್ಸೆಂಟೇಜ್ ಭಾಳ ಲೋ ಆಗಿದೆ. ಅದಕ್ಕೆ ನಾವು ಇಲ್ಲಿ ಮುಂದಿನ ಹಂತದಲ್ಲಿ ನಮ್ಮ ಯುವವರು ನಾವು ಎಲ್ಲರೂ ಸೇರಿ ಒಂದು ಕಾಲೇಜ್ಗೆ ಎಲ್ಲ ಕಾಲೇಜ್ಗೆ ಹೋಗೋಣ ಅಂತ ಒಂದು ನಿರ್ಧಾರ ಮಾಡಿದ್ದೀವಿ. ಅಲ್ಲಿ ಕಾಲೇಜ್ಗೆ ಹೋಗಿ ಅವರು ಎಲ್ಲ ಹುಡುಗರಿಗೆ ಡಿಪ್ಲೊಮಾ ಡಿಗ್ರಿ ಹೋಲ್ಡರ್ಸ್ ಯಾರ್ಯಾರು ಅಪ್ಲಿಕೇಬಲ್ ಯಾರಿಗೆ ಆಗ್ತದ ಅವರಿಗೆಲ್ಲರಿಗೆ ಅವೇರ್ನೆಸ್ ತರಬೇಕಂಥೇಳಿ ಒಂದು ಸ್ಕೀಮ್ ಹಾಕ್ಕೊಂಡಿದ್ದೀವಿ. ಬರೋ ಅಂಥ ದಿನದಲ್ಲಿ ಆ ಸ್ಕೀಮ್ನು ಇದು ಅವೇರ್ನೆಸ್ ಹಾಕೋತೀವಿ. ಮತ್ತು ಇಲ್ಲೇನು ಹುಡುಗಿ ಗ್ರಾಮಲ್ಲಿ ಕೆಲವು ಜನರದ್ದು ರಾಷನ್ ಪ್ರಾಬ್ಲಮ್ ಇತ್ತು, ಎಲ್ಲ ನಾವು ಈಗ ನೋಟ್ ಮಾಡ್ಕೊಂಡಿದ್ದೀವಿ. ಎಲ್ಲ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಜೊತೆಗೆ ಇದ್ದಾರೆ. ಅವರಿಗೆ ಹ್ಯಾಂಗೆ ಇದು ಮಾಡಿ ಅವರಿಗೆ ಕ್ಲಿಯರ್ ಮಾಡಬೇಕು ಮಾಡ್ತೀವಿ. ಒಂದು ಬಸ್ ಸ್ಟ್ಯಾಂಡ್ ಇಲ್ಲಿ ಕೇಳಿದಾರ, ಇಲ್ಲಿ ಬಸ್ ಸ್ಟ್ಯಾಂಡ್ ಕೇಳಿದಾರ. ಬಸ್ ಸ್ಟ್ಯಾಂಡು ನಮ್ಮ ಪಂಚಾಯತ್ PDOಗೆ ಈಗಾಗಲೇ ಅವ್ರ GBದಲ್ಲಿ ಅದು ಇಕ್ಕೊಂಡು ಅದು ಒಂದು ಅಪ್ರೂವ್ ಮಾಡಿರಿ ಅಂತ ಹೇಳಿದ್ದೀವಿ. ಅವ್ರನ್ನೂ ಅದನ್ನು ಮಾಡ್ತಾರೆ. ಮತ್ತೇನಾರ ಪ್ರಾಬ್ಲಮ್ ಬಸ್ಸು ಟೈಮಿಗೆ ಬರ್ತಾ ಇದ್ದಾವೆ, ಮತ್ತು ಎಲ್ಲಿ ಬರ್ತಾ ಇಲ್ಲ ಅದು DM ಅವ್ರಿಗೆ ಈಗಾಗಲೇ ಡೈರೆಕ್ಷನ್ ಕೊಟ್ಟಿದ್ದೇವೆ. ಅವರು ಅದಕ್ಕೆ ಅಟೆಂಡ್ ಮಾಡ್ತಾರೆ. ಮತ್ತು ಎಲ್ಲ ಏನೇನು ಸೌಲಭ್ಯ ಅವ ಎಲ್ಲ ನಾವು ಮಾಡಿಕೊಡ್ಬೇಕಂಥೇಳಿ ನಾವು ಇಲ್ಲಿಗೆ ಬಂದಿದ್ದೇವೆ. ನಾವು ಎಲ್ಲ ಮಾಡ್ತೇವೆ ಅಂಥೇಳಿ ನಾನು ನಿಮ್ಮ ತಮ್ಮ ಮುಖಾಂತರ ಎಲ್ಲರಿಗೆ ಹೇಳ್ತೀನಿ. ನಾವು ಈಗ ಇಲ್ಲಿ ಬರೋದು ತಾವು ಯಾರ ಅಪ್ಲಿಕೇಶನ್ ಹಾಕೋದಿತ್ತಂದ್ರೆ ನೀವು ಆನ್ಲೈನ್ ಹಾಕಿ ನಮ್ಮ ನಂಬರ್ ಬರ್ಕೋರಿ 9448716561 ನಮ್ಮ ನಂಬರ್ ಬರ್ಕೋರಿ. ನಮ್ಮ ನಂಬರ್ ಬರ್ಕೊಂಡು ನಮ್ಗೆ ವಾಟ್ಸಪ್ ಹಾಕಿರಿ, ನಮ್ಮ CDPO ನಮ್ಮ ಇವ್ರದ್ದು ನಂಬರ್ ಬರ್ಕೋರಿ, ನೀವು ಹಾಕಿರಿ. ನಾವು ಇಮಿಡಿಯೇಟ್ ಅದಕ್ಕೆ ನಿಮ್ಮ ಅಪ್ಲಿಕೇಶನ್ಗೆ ಸರಿಪಡಿಸ್ತೇವೆ. ನಮ್ಮ ಕನ್ಸರ್ನ್ ಡಿಪಾರ್ಟ್ಮೆಂಟ್ದವ್ರಿಗೆ ಹೇಳಿ ಅದಕ್ಕೆ ಏನು ತೊಂದರೆ ಇದೆ, ಏನು ಯಾಕೆ ಆಗ್ತಾಯಿಲ್ಲ, ಯಾಕೆ ಬರ್ತಾ ಇಲ್ಲ. ಇದ್ರಾಗ 1 ಲಕ್ಷಕ್ಕೆ ಏನಿದೆ ನೋಡ್ರಿ ಅಮ್ಮ, ಇದು GST ಇನ್ಕಮ್ ಟ್ಯಾಕ್ಸ್ ಇದ್ದವರಿಗೆ ಅಂಥವ್ರು ಹಾಕ್ಲಕ್ಕೂ ಹೋಗಬೇಡ್ರಿ, ಅದೂ ಆಗಲ್ಲ. ಯಾಕಂದ್ರೆ ಅದಕ್ಕೆ ಕ್ಲಿಯರ್ ಡೈರೆಕ್ಷನ್ ಇದಾವೆ, ಅದು ಆಗಬೇಡ್ದು ಅಂಥೇಳಿ ಅಂಥವ್ರದ್ದು ಹಾಕ್ಲಕ್ಕೆ ಹೋಗಬೇಡ್ರಿ. ಮತ್ತು ನಮ್ಮ ಬಂದಿಲ್ಲ ಅಂಥೇಳಿ ಮತ್ತು ತಾವು ಇದು ಆಗೋದು ಬೇಡ. ತಾವು ಕ್ಲಿಯರ್ ಇದ್ದವ್ರು ಎಲ್ಲರೂ ಹಾಕಿರಿ. ನಾವು ಎಲ್ಲರಿಗೆ ಯಾರಿಗೆ ಬಂದಿಲ್ಲ ಈಗಾಗಲೇ ಹೇಳ್ದ ನಮ್ಮಲ್ಲಿ 2500 ಪೆಂಡಿಂಗ್ ಇದ್ದಾವೆ. ಅದರಲ್ಲಿ GST ಇನ್ಕಮ್ ಟ್ಯಾಕ್ಸ್ನೂ ಇದೆ. ಮತ್ತು ಕೆಲವು ಯಾರು KVC ಮಾಡಿಲ್ಲ, ಯಾರು ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ ಅಂಥವ್ರು ಎಲ್ಲರೂ ಲಿಂಕ್ ಮಾಡಿರಿ. ಲಿಂಕ್ ಮಾಡಿದ ಬಾದ ತಮಗೆಲ್ಲರಿಗೆ ಬರೋ ಅಂಥ ನಾವು ಕೆಲಸ ನಾವು ಮಾಡ್ತೇವೆ. ಯಾಕಂದ್ರೆ ಸರ್ಕಾರ ನಮಗೆ ಮಾಡಿದ ಆ ಉದ್ದೇಶದಿಂದ ನಾವೆಲ್ಲ ತಮ್ಮ ಪ್ರಾಬ್ಲಮ್ ಕೇಳೋಕ್ಕೆ ನಮ್ಮ ಸದಸ್ಯರು ನಾವು ಎಲ್ಲರೂ ಇಲ್ಲಿ ಬಂದಿದ್ದು ನಮ್ಮ ನೇತಾ ಶ್ರೀಮಾನ್ ರಾಜಶೇಖರ್ ಪಾಟೀಲ್ ಆದೇಶ ಮ್ಯಾಗೆ ನಾವು ಇಲ್ಲಿ ಬಂದಿದ್ದೀವಿ. ನಾವು ಎಲ್ಲ ಕಡೆ ಇದರಂತೆ ಎಲ್ಲ ಪಂಚಾಯತ್ ನಮ್ಮಲ್ಲಿ 24 ಪಂಚಾಯತ್ ಇದ್ದಾವೆ, ಎಲ್ಲ ಕಡೆ ಹೋಗಿ ನಾವು ಎಲ್ಲ ವಿಸಿಟ್ ಮಾಡ್ತೀವಿ, ಎಲ್ಲ ಪ್ರಾಬ್ಲಮ್ ಕೇಳ್ತೀವಿ. ಯಾರ್ಯಾರ್ದು ಏನೇನು ಪ್ರಾಬ್ಲಮ್ ಇದೆ ಅದು ಸಾಲ್ವ್ ಮಾಡ್ತೀವಿ ಅಂಥೇಳಿ ತಮಗೆಲ್ಲರಿಗೆ JK ನ್ಯೂಸ್ ಮುಖಾಂತರ ತಮಗೆಲ್ಲರಿಗೆ ಆಶ್ವಾಸನೆ ಕೊಡ್ತೀನಿ. ಗ್ರಾಮಗಳಿಗೆ ಯಾವ ರೀತಿ ವಿಸಿಟ್ ಮಾಡ್ತಾರೆ? ಡೈಲಿ ಇಲ್ಲ. ಈಗ ನಾವೀಗ 3 ವಿಲೇಜ್ ಇಕ್ಕೊಂಡಿದ್ದೀವಿ. ಈಗ ಮತ್ತೊಂದು 3 ವಿಲೇಜ್ ಇಕ್ಕೋತೀವಿ. ಈಗ ಒಂದು ಡೇಟ್ ಫಿಕ್ಸ್ ಮಾಡಿ ನಮ್ಮ ಮೀಟಿಂಗ್ ಮಾಡ್ಕೊಂಡು ಆಫೀಸರ್ಸ್ ನಾವು ಮತ್ತೊಂದು 3 ವಿಲೇಜ್ ತಮ್ಗೆ ಎಲ್ಲ ತಿಳಿಸ್ತೀವಿ. ಇಲ್ಲ, ಪ್ರತಿ ತಿಂಗಳಿಗೆ ನಾವು ಮ್ಯಾಕ್ಸಿಮಮ್ 8-9 ವಿಲೇಜ್ ಮಾಡಬೇಕಂತ ನಿರ್ಧಾರ ಮಾಡಿದೆವು ಜನವರಿ ಬರೋ ಅಂಥ ತಿಂಗಳಲ್ಲಿ.
ಈಗ ನಾವು 27ಕ್ಕೆ ನಮ್ಮದು ಒಂದು ಮೀಟಿಂಗ್ ಇಟ್ಕೊಂಡು ಮತ್ತು ಅದರ ಟ್ರೈ ಮಾಡಿ ಪಾಸಿಬಲ್ ಆಯ್ತಂದ್ರೆ ಮತ್ತೊಂದು ಮೂರು ಪಂಚಾಯತ್ ಇದೇ ತಿಂಗಳಲ್ಲಿ ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ದೀವಿ, ಮಾಡ್ತೀವಿ. ಈಗ ಫಲಾನುಭವಿಗಳ ಸಮಸ್ಯೆ ಸ್ಥಳದಲ್ಲಿ ಹಾಂ, ಬಿಲ್ಕುಲ್. ನಾವು ಕರ್ಕೊಂಡು ಬಂದಿದ್ದು ಉದ್ದೇಶ ಅದೇ, ನಮ್ಮೆಲ್ಲ ಆಫೀಸರ್ಗೆ ಇವು ಕರ್ಕೊಂಡು ಬಂದಿದ್ದು ಉದ್ದೇಶ ಅದೇ ಇದೆ. 5 ಗ್ಯಾರಂಟಿ ಸಂಬಂಧಪಟ್ಟ ಹಾಂ, ಅವರು 5 ಗ್ಯಾರಂಟಿ ಸಂಬಂಧಪಟ್ಟಿದ್ದು ಅಧಿಕಾರಿ ಇದೆ. ಯುವ ನಿಧಿ ಹರ, ಫುಡ್ ಹರ, ನಮ್ಮ KSRTC ಹರ, ನಮ್ಮ ಜಸ್ಕಾಮ್ ಹರ, ನಮ್ಮ ಇವ್ರು ಹರ, ಮೇಡಮ್ ಅವ್ರ ಹರ, CDP ಅವನು ಹರ, ಇವನು ಹರ ಇಲ್ಲಿ. ಥ್ಯಾಂಕ್ ಯು. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.